ಇದು ಉಗ್ರರ ಸಂಚಿನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ತಮಗೆಲ್ಲ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದಂತ ಸುದ್ದಿ ಏನಂತಂದ್ರೆ, ಈ ಹಿಂದೆ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಮಾಡೋದಕ್ಕಿಂತ ಮುಂಚೆ ಇವರು ಬಿಜೆಪಿ ಕಚೇರಿಯನ್ನ ಟಾರ್ಗೆಟ್ ಮಾಡಿಕೊಂಡಿದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಎಕ್ಸ್ಕ್ಲೂಸಿವ್. ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ದ ಉಗ್ರರು, ಆದ್ರೆ ಕಚೇರಿಯಲ್ಲಿ ಯಾಕೆ ಸ್ಫೋಟ ಆಗಿಲ್ಲ ಗೊತ್ತಾ? ಸ್ಫೋಟ ಆಗಿಲ್ಲ ಅಂತ ಉಗ್ರರು ಏನು ಮಾಡಿದ್ರು ಗೊತ್ತಾ? ಎನ್ಐಎ ಚಾರ್ಜ್ ಶೀಟ್ ನಲ್ಲಿ ಉಗ್ರ ಸಂಚಿನ ಕರಾಳ ಸತ್ಯ ಬಹಿರಂಗವಾಗಿದೆ. ಇವರು ಪ್ಲಾನ್ ಮಾಡಿದ್ದು ಟುಸ್ಸಾದಾಗ ಇವರು ಮಾಡಿದ್ದೇನು, ಯಾಕೆ ಬ್ಲಾಸ್ಟ್ ಆಗಲಿಲ್ಲ ಬಿಜೆಪಿ ಕಚೇರಿಯಲ್ಲಿ ಇಟ್ಟಿದ್ದಂತಹ ಆ ಬಾಂಬ್, ಈ ಬಗ್ಗೆ ನೋಡ್ತಾ ಹೋಗೋಣ. ಜನವರಿ 22ನೇ ತಾರೀಕು ಮುಸಾವಿರ್ ಹುಸೇನ್ ಶಾಜಿಬ್ ಇದೇ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಫಿಕ್ಸ್ ಮಾಡಿರ್ತಾನೆ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇರುತ್ತೆ. ಆವತ್ತೇ ಈತ ಸ್ಕೆಚ್ ಹಾಕಿದ್ದ ಇಲ್ಲಿ ಬಿಜೆಪಿ ಆಫೀಸನ್ನ ಬ್ಲಾಸ್ಟ್ ಮಾಡಬೇಕು ಅಂತ. ಮಲ್ಲೇಶ್ವರಂನಲ್ಲಿ ಬಾಂಬ್ ಇಟ್ಟು ಈತ ತುಮಕೂರಿಗೆ ಎಸ್ಕೇಪ್ ಆಗ್ತಾನೆ. ನ್ಯೂಸ್ ನೋಡ್ತಾನೆ ಈತ ಪ್ರಯಾಣವನ್ನ ಮಾಡಿದ್ದ. ಆದರೆ ಬಾಂಬ್ ಸ್ಫೋಟದ ಸುದ್ದಿ ಎಲ್ಲಿಯೂ ಕೂಡ ಬಂದಿರಲಿಲ್ಲ. ಹೀಗಾಗಿ ಪುನಃ ಬಿಜೆಪಿ ಕಚೇರಿ ಬಳಿ ಈ ಮುಸಾವಿರ್ ಬರ್ತಾನೆ, ಆ ಬಾಂಬ್ ಚೆಕ್ ಮಾಡ್ತಾನೆ. ಇಲ್ಲಿ ಯಾಕೆ ಈ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ ಅಂತಂದ್ರೆ, ಟೈಮರ್ಗೆ ಬಳಸಿದ್ದ ಬ್ಯಾಟ್ರಿ ಕಡಿಮೆ ಪ್ರಮಾಣದ್ದಾಗಿತ್ತು. ಸೆಟ್ ಮಾಡಿದ್ದ ಸಮಯಕ್ಕೂ ಮೊದಲೇ ಬ್ಯಾಟ್ರಿ ಖಾಲಿ ಆಯಿತು. ಹೀಗಾಗಿ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ. ತಾನು ಇಟ್ಟಿದ್ದ ಬಾಂಬ್ಗಾಗಿ ಈತ ಮತ್ತೆ ಹುಡುಕಾಡ್ತಾನೆ. ಆದರೆ ಮುಸಾವಿರ್ ಕೈಗೆ ಆ ಬಾಂಬ್ ಸಿಗಲಿಲ್ಲ. ಈ ಬಗ್ಗೆ ಎನ್ಐಎ ಸ್ಫೋಟಕ ಸತ್ಯವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ಎನ್ಐಎ ಎದುರುಗಡೆ ಈತ ವಿಚಾರಣೆಯ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ ಮುಸಾವಿರ್. ಈ ಬಾಂಬ್ನ ಕೂಡ ಚೆನ್ನೈಯಲ್ಲೇ ತಯಾರು ಮಾಡಿದ್ರು. ಇದಾದ ಬಳಿಕ ರಾಮೇಶ್ವರ ಕೆಫೆ ಸ್ಫೋಟಕ್ಕೂ ಇಲ್ಲೇ ಬಾಂಬ್ ತಯಾರಿಯಾಗಿತ್ತು ಅನ್ನೋ ವಿಚಾರ ಈಗ ಬಹಿರಂಗವಾಗ್ತಾ ಇದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ, ರಾಮೇಶ್ವರ ಕೆಫೆ ಬ್ಲಾಸ್ಟ್ಗೂ ಮುಂಚೆ ಇವರು ಬಿಜೆಪಿ ಆಫೀಸನ್ನ ಟಾರ್ಗೆಟ್ ಮಾಡಿದ್ರು. ಆದರೆ ಅಲ್ಲಿ ಯಾವ ರೀತಿ ಎಡವಟ್ಟಾಯಿತು ಅನ್ನೋಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಒಂದು ಮತ್ತೊಂದು, ಎನ್ಐಎ ಚಾರ್ಜ್ ಶೀಟ್ ಏನಿದೆ ಅಲ್ಲಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿರೋದು. ಮತ್ತೆ ಏನೆಲ್ಲ ಸ್ಫೋಟಕ ವಿಚಾರಗಳು ಆಚೆ ಬಂದಿವೆ? ಖಂಡಿತ ಶ್ರೀಪಾದ್, ಏನು ಜನವರಿ 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇಡೀ ದೇಶಾದ್ಯಂತ ನಡೀತಾ ಇತ್ತು. ಅವತ್ತು ಏನು ಮಾಮೂಲಿಯಾಗಿ ಬಿ ಜೆ ಪಿ ಕಚೇರಿ ಬಳಿ ಒಂದು ಬಾಂಬನ್ನು ಇಟ್ಟು, ಏನು ರಾಮೇಶ್ವರ ಕೆಫೆ ಬಳಿ ಬಾಂಬ್ ಬಿಟ್ಟು ಬಾಂಬ್ ಸ್ಫೋಟ ಆಗೋ ಮುನ್ನವೇ ಆತ ಏನು ತುಮಕೂರು ಮಾರ್ಗವಾಗಿ ಹೋಗ್ತಾನೆ. ಅದೇ ರೀತಿ ತನ್ನ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಬಿ ಜೆ ಪಿ ಕಚೇರಿ ಹತ್ರ ಬಾಂಬ್ ಇಟ್ಟ ಕೂಡಲೇ ಆತ ತುಮಕೂರು ಮಾರ್ಗವಾಗಿ ಹೋಗುವಂಥದ್ದು. ಆದರೆ ಒಂದಷ್ಟು ದೂರ ಕ್ರಮಿಸಿ ಅಲ್ಲಿ ಒಂದು ನ್ಯೂಸನ್ನು ನೋಡ್ತಾನೆ. ಈ ಬ್ಲಾಸ್ಟ್ ಸುದ್ದಿ ಬರ್ತಾ ಇದೆಯಾ ನ್ಯೂಸ್ ಚಾನಲ್ಗಳಲ್ಲಿ ಅಂತಂತೇಳಿ ನ್ಯೂಸ್ ಚಾನಲ್ಗಳನ್ನು ಗಮನಿಸೋದು. ಆದರೆ ಎಲ್ಲೂ ಸಹ ಇದ್ರ ಬಗ್ಗೆ ಸುದ್ದಿ ಬಂದಿರಲ್ಲ. ಯಾಕಂತಂದರೆ ಅವತ್ತು ಅವ್ರು ಇಟ್ಟಿದ್ದಂಥ ಬಾಂಬ್ ಸ್ಫೋಟ ಆಗಿರಲ್ಲ. ಹೀಗಾಗಿ ಅಲ್ಲಿಂದ ಬಂದು ವಾಪಸ್ ಇಟ್ಟಿದ್ದಂಥ ಬಾಂಬನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನು ಮುಸಾವಿರ್ ಹುಸೇನ್ ಶಾಜಿಬ್ ಮಾಡುವಂಥದ್ದು. ಆದರೆ ಅಲ್ಲಿ ಬಾಂಬ್ ಏನಾಯಿತು ಅನ್ನೋದ್ರ ಬಗ್ಗೆ ಆತನಿಗೆ ಮಾಹಿತಿ ಸಿಗಲ್ಲ. ಇನ್ನು ಎನ್ಐಎ ಅಧಿಕಾರಿಗಳು ಈ ಬಗ್ಗೆ ತೀವ್ರವಾಗಿ ಒಂದು ತನಿಖೆಗೆ ಒಳಪಡಿಸಿದಾಗ ಆರೋಪಿಗಳು ಯಾಕೆ ಈ ಬಾಂಬ್ ಸ್ಫೋಟ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಕಾರಣಗಳನ್ನು ಹೇಳಿದ್ದಾರೆ. ಅವುಗಳನ್ನು ಈಗ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಏನಂತಂದರೆ, ಬಾಂಬ್ ಸ್ಫೋಟಕ್ಕೂ ಮುನ್ನ ಏನು ಟೈಮರ್ ಮತ್ತು ಬಾಂಬ್ ನಡುವೆ ಒಂದು ಟೈಮಿಂಗ್ ಆಗಬೇಕಾದ್ರೆ ಒಂದು ಬ್ಯಾಟ್ರಿಯನ್ನು ಫಿಕ್ಸ್ ಮಾಡಿರ್ತೀವಿ. ಆ ಬ್ಯಾಟ್ರಿಯೇ ಕಡಿಮೆ ಪ್ರಮಾಣದ ಸಾಮರ್ಥ್ಯದ ಬ್ಯಾಟ್ರಿಯನ್ನು ಫಿಕ್ಸ್ ಮಾಡಿದ್ರಿಂದ ಅದು ಟೈಮ್ ಆಗೋ ಮುನ್ನವೇ ಬ್ಯಾಟ್ರಿ ಖಾಲಿ ಆಗಿರಬೇಕು. ಇದಕ್ಕೆ ಬ್ಲಾಸ್ಟ್ ಆಗದೆ ಇರ್ಬೋದು ಅನ್ನೋ ಒಂದು ಹೇಳಿಕೆಯನ್ನು ಆರೋಪಿಗಳು ಎನ್ಐಎ ಅಧಿಕಾರಿಗಳ ಮುಂದೆ ಹೇಳಿರ್ತಕ್ಕಂಥದ್ದು. ಇದನ್ನು ನೋಡ್ತಾ ಇದ್ರೆ ತುಂಬ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ರು. ಆದರೆ ಏನೋ ಬ್ಯಾಟ್ರಿ ಕೈ ಕೊಟ್ಟಿದ್ರಿಂದ ಮಾತ್ರ ಅವತ್ತು ಬಾಂಬ್ ಬ್ಲಾಸ್ಟ್ ಆಗಿರಲಿಲ್ಲ. ಇಲ್ಲಾಂದರೆ ಖಂಡಿತವಾಗ್ಲೂ ದೇಶಾದ್ಯಂತ ಸಂಭ್ರಮಾಚರಣೆ ಮಧ್ಯದಲ್ಲಿ ಕರ್ನಾಟಕ ಒಂದು ಕರಾಳ ಅಧ್ಯಾಯಕ್ಕೆ ಸಾಕ್ಷಿ ಆಗ್ತಾ ಇತ್ತು. ಆದರೆ ಇದು ಅದೃಷ್ಟವಶಾತ್ ತಪ್ಪಿರ್ತಕ್ಕಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ನಾಗಮಂಗಲದ ಘಟನೆಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಸ್ಲಿಮರಿಂದ ತಲವಾರನ್ನ, ಪೆಟ್ರೋಲ್ ಬಾಂಬನ್ನ ಕಿತ್ಕೊಳ್ಳಿ ಅಂತ ಅವರು ಹೇಳಿರೋದು. ಇಲ್ಲದೆ ಇದ್ರೆ ಮುಂದೆ ನಾವು ಅದನ್ನ ಹಿಡ್ಕೋಬೇಕಾಗತ್ತೆ. ಕಾನೂನು ಸುವ್ಯವಸ್ಥೆ ಹದಗೆಟ್ರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆಯಾಗುತ್ತೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ಕಾರ ಮುಸ್ಲಿಂ ಪುಂಡರ ಮೇಲೆ ನಿಯಂತ್ರಣ ಹೇರಬೇಕು.
ನಿಯಂತ್ರಣ ಹೇರದೇ ಇದ್ರೆ ನಮ್ಮ ರಕ್ಷಣೆ ಜವಾಬ್ದಾರಿ ನಮಗೆ ಗೊತ್ತಿದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸರಿಯಾಗಿ ಕೆಲಸ ಮಾಡ್ತಾರೆ. ಆಳುವವರೇ ಮುಸಲ್ಮಾನರ ಓಲೈಕೆಗೆ ನಿಂತಾಗ ಆಳುವವರು ಸರಿ ಇದ್ದರೆ ಇಲಾಖೆಯ ಜವಾಬ್ದಾರಿಯನ್ನು ಹೊಂದಿರುವಂಥವರು ಕೂಡ ಸರಿಯಾಗಿ ಕೆಲಸ ಮಾಡ್ತಾರೆ. ಆಳುವವರೇ ಮುಸಲ್ಮಾನರ ಓಲೈಕೆಗೆ ನಿಂತಾಗ ಅದು ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಇನ್ಯಾವುದೇ ಇಲಾಖೆ ಇರ್ಬೋದು, ಆಳುವವರ ಹಣತೆಗೆ ಅನುಗುಣವಾಗಿ ಅವ್ರು ನಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆಯನ್ನು ದೂರಲ್ಲ, ಆಳುವ ಸಿದ್ದರಾಮಯ್ಯನವರೇ ತಾಲಿಬಾನಿ ಸರ್ಕಾರವನ್ನು ನಡೆಸ್ತಾ ಇರಬೇಕಾದ್ರೆ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯನವರ ಹಣತೆಗೆ ಅವರ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದೇ ಘಟನೆ ನಾಗಮಂಗಲದಲ್ಲಿ ಮೊನ್ನೆ ನಡೆದಿದೆ. ಪ್ರೊವೊಕೇಷನ್ನು ಬಂದಿದ್ದು ಮುಸಲ್ಮಾನರ ಕಡೆಯಿಂದ. ಅದು ನಮ್ಮ ಗಣೇಶೋತ್ಸವದ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿರೋರು, ಚಪ್ಪಲಿ ಬಿಸಾಡಿರುವಂಥವ್ರು, ಪೆಟ್ರೋಲ್ ಬಾಂಬ್ ಹಾಕಿರೋರು ಮುಸಲ್ಮಾನರು. ಹಾಗೆ ಚಿತಾವಣೆ ಕೊಟ್ಟಿರೋರು, ಪ್ರಚೋದಿಸಿರೋರು ಅವರಾಗಿರೋದ್ರಿಂದ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಗಮಂಗಲದಲ್ಲಿ ಗಣೇಶನನ್ನ ಕೂರಿಸಿದವರನ್ನೇ ನೀವು A1 ಮಾಡಿದ್ದೀರಿ. ಇದು ನಿಮ್ಮ ಮನಸ್ಥಿತಿಯನ್ನ ತಿಳಿಸುತ್ತೆ. ನೀವು ಯಾವ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದು ನಿಮ್ಮ ನಡವಳಿಯನ್ನ ತೋರಿಸುತ್ತೆ ಅಂತ ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ದಾರೆ. ಪೊಲೀಸರ ಲೋಪ ಮುಚ್ಕೊಳ್ಳೋದಕ್ಕೆ ಸಿಕ್ಕವರನ್ನ ಅರೆಸ್ಟ್ ಮಾಡಿದ್ದೀರಿ. ಈ ಹಿಂದಿನ DJ ಹಳ್ಳಿ ಗಲಭೆಯ ಸ್ಪಾನ್ಸರ್ ಇದೇ ಕಾಂಗ್ರೆಸ್ನ ನಾಯಕರು. ಈಗ ನಾಗಮಂಗಲದಲ್ಲಿ ಆಗಿರುವಂತಹ ಗಲಭೆಗೂ ಇದೇ ಕಾಂಗ್ರೆಸ್ನವರು ಸ್ಪಾನ್ಸರ್ಸ್ ಅಂತ ಹೇಳಿರೋದು. ಈ ರೀತಿ ನಾಗಮಂಗಲದಲ್ಲೂ ಕೂಡ ಆಗ್ಬೇಕಾಗಿತ್ತಾ ಅಥವಾ ಆಗಬೇಕಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಘರ್ಷಣೆಯಿಂದ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನ ಮುಗಿಸಿದ ನಂತರ ಮೆರವಣಿಗೆ ಮುಖಾಂತರ ಗಣೇಶನ ಒಂದು ವಿಸರ್ಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ರವಿ ಅಂತ ಹೇಳಿ PSI ರಾತ್ರಿ ದಿನಾಂಕದಂದು ಗಂಟೆಯಿಂದ ಗಂಟೆಯವರೆಗೆ ಹೇಗಿದೆ ನೋಡಿ. ಇಲ್ಲಿ ರವಿ PSI ನಾಗಮಂಗಲ ಟೌನ್ ಪೊಲೀಸ್ ಠಾಣೆರವರು ದಿನಾಂಕ ರಂದು ಗಂಟೆಯಿಂದ ಗಂಟೆಯವರೆಗೆ ನಾಗಮಂಗಲ ಸರ್ಕಾರಿ ಆಸ್ಪತ್ರೆಯ ವಾರ್ಡ್ನಲ್ಲಿ ವೈದ್ಯರ ಸಮಕ್ಷದಲ್ಲಿ ನೀಡಿದ ಹೇಳಿಕೆ ಏನೆಂದರೆ ಅಂತ ಹೇಳಿ ಇಲ್ಲಿ ರಾತ್ರಿ ಟೈಮು ಅಲ್ಲಿ ಎಷ್ಟು ಅಂತ ಹೇಳಿಲ್ಲ. ಇಲ್ಲಿ FIR ಕಂಟೆಂಟ್ಸ್ ಅಲ್ಲೆಲ್ಲ 1:30 ಅಂತ ಹೇಳಿದ್ದಾರೆ. ಇಲ್ಲಿ ಇವ್ರು ಏನ್ ಹೇಳಿದ್ದಾರೆ, ಇವರ ಹೇಳಿಕೆ ಪ್ರಕಾರನೇ ಬದ್ರಿಕೊಪ್ಪ ಗ್ರಾಮದ ಗಜಪಡೆ ಯುವಕರ ಸಂಘ ಏನಿದೆ, ಗಣೇಶ್ ಮೂರ್ತಿಯನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದಕ್ಕೆ 11/9/24 ಚರ್ಚೆ ಮಾಡಿ, ಮೊದಲೇ ಪೊಲೀಸ್ನವ್ರಿಗೂ ಗೊತ್ತಿದೆ, ಇದು ಪೊಲೀಸ್ ಇಲಾಖೆ ಗಮನಿಗೆ ತಂದು ಪೊಲೀಸ್ ಇಲಾಖೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಕೊಲೀಗ್ ನಾಗೇಂದ್ರ ಬಾಬು ಮತ್ತೆ ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ವಿ ಹಿಂದೆ ಇದೇ ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ನಡೆಸುವಾಗ ಕುಮಾರಸ್ವಾಮಿ ಅವರು ಇದರಲ್ಲೂ ರಾಜಕೀಯ ಮಾಡಬಾರ್ದು ಅಂತ ಹೇಳಿದ್ರು. ಇದೇ ವಿಚಾರ ಕುಮಾರಸ್ವಾಮಿ ಅವ್ರನ್ನ ಟ್ರಿಗರ್ ಮಾಡಿತ್ತು. ಕುಮಾರಸ್ವಾಮಿ ಅವರು ಆ ಕ್ಷಣದಿಂದ ಕಾಂಗ್ರೆಸ್ ಅನ್ನ ಹಿಗ್ಗಾಮುಗ್ಗ ಬೈತಾ ಇದ್ದಾರೆ. ಈಗ ಇದು ಕೂಡ ಅದರ ಮುಂದುವರೆದ ಭಾಗವ ಅಥವಾ ವಾಸ್ತವದ ವಿಚಾರವನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರಾ? ಯಾವ ರೀತಿ ನೋಡ್ತೀರಿ ಇದನ್ನ? ಶ್ರೀಪಾದ್, ನೋಡಿ, ಈಗ ಚಲುವರಾಯಸ್ವಾಮಿಯವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಅವರು ಕೊಟ್ಟಂಥ ಹೇಳಿಕೆ ನೋಡಿ, ನೆನ್ನೆ ಬೆಳಗ್ಗೆ ಇಲ್ಲಿ ನಾಗಮಂಗಲದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ BJPಯವರು ಬರ್ತಾ ಇರೋದು ಇಲ್ಲಿ ರಾಜಕೀಯ ಮಾಡೋದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ BJP ನಾಯಕರು ಕೆಂಡಾಮಂಡಲರಾಗಿದ್ದರು. ಆದರೆ ಇವತ್ತು ಕುಮಾರಸ್ವಾಮಿಯವರು ವಿಸಿಟ್ ಕೊಟ್ಟಿರೋದಿದೆಯಲ್ಲ, ಕೇಂದ್ರ ಸಚಿವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಆಗಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಅವರು ಆಗಮಿಸಿ ಇವತ್ತು ಆ ಒಂದು ಜಾಗವನ್ನು ಪರಿಶೀಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಎರಡೂ ಸಮುದಾಯದವ್ರಿಗೂ ಕೂಡ ಒಂದು ಪರಿಹಾರವನ್ನು ವೈಯಕ್ತಿಕವಾಗಿ ಕೊಡ್ತೀನಿ ಸಮಾನಾಂತರವಾಗಿ ಅಂತೇಳಿ ಅವರು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇದೆಲ್ಲದವನ್ನು ಗಮನಿಸ್ತಾ ಹೋಗೋದಾದರೆ ನೋಡಿ, ಇವತ್ತು FIR ಕಾಪಿಯನ್ನು ಗಮನಿಸ್ತಾರೆ. ಇಲ್ಲಿ FIR ಕಾಪಿಯನ್ನು ಗಮನಿಸಿ FIR
ಸಮೇತವಾಗಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಈಗ ಆಲ್ರೆಡಿ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರನ್ನು ಅಮಾನತು ಮಾಡಿ ADGP ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ADGP ಆಗಿರುವಂಥ ಹಿತೇಂದ್ರ ಅವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆದರೆ ಈಗ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಒಂದು ಕಡೆ ರಾಜಕೀಯವಾಗಿ ಇದನ್ನು ಬಳಕೆ ಮಾಡಿಕೊಳ್ಳಲಾಗ್ತಿದೆ, ಖಂಡಿತವಾಗ್ಲೂ ಕೂಡ ಹೌದು ಅಂತ ಒಮ್ಮೊಮ್ಮೆ ಅನಿಸುತ್ತೆ. ಆದರೆ ಮತ್ತೊಂದು ಕಡೆ ಇಲ್ಲಿ ವಿಸರ್ಜನೆ ಯಾತ್ರೆ ಹೋಗುವಂಥ ಸಂದರ್ಭದಲ್ಲಿ ಯಾರು ಮೊದಲಿಗೆ ಗಲಾಟೆಯನ್ನು ಶುರು ಮಾಡಿದ್ರು ಅಲ್ಲಿಂದ ತನಿಖೆಯನ್ನು ನಡೆಸಿ ಅಲ್ಲಿ ಪ್ರಮುಖವಾಗಿ FIR ಅನ್ನು ದಾಖಲು ಮಾಡಬೇಕಾಗಿತ್ತು. ಅಂದರೆ ಮೊದಲಿಗೆ ಕಲ್ಲುಗಳ ತೂರಾಟ ಆಗಿತ್ತು ಅನ್ನುವ ಒಂದು ವಿಚಾರವನ್ನು ಒಂದಷ್ಟು ಜನ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ರು. ಜೊತೆಗೆ ಆ ಒಂದು ಮಾರ್ಗವನ್ನು ಏನು ವಿಸರ್ಜನೆ ಯಾತ್ರೆ ಹೋಗುವಂಥ ಮಾರ್ಗವನ್ನು ಬದಲಾವಣೆ ಕೂಡ ಮಾಡಲಾಗಿತ್ತು ಅಂತೇಳಿ ಒಂದಷ್ಟು ಜನ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಸರಿಯಾಗಿ ತನಿಖೆ ಆಗಬೇಕು. ತನಿಖೆ ಆದ ಬಳಿಕ FIRನಲ್ಲಿ ಒಂದಷ್ಟು ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಬೇಕಾಗತ್ತೆ. ಆದರೆ ಇವತ್ತು ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ, ಇದೊಂದು ನಕಲಿ FIR ಅಂತೇಳಿ. ಹಾಗಾಗಿ A1 A2 ಅಂತೇಳಿ ನಾವೇನು ಆರೋಪಗಳ ಸ್ಥಾನದಲ್ಲಿ ನಾವು ಗಮನಿಸ್ತಾ ಇದ್ವಿ, ಅಲ್ಲಿ ಹೆಸರು ಯಾರು ಗಲಭೆಯನ್ನು ಸೃಷ್ಟಿ ಮಾಡಿದ್ರು, ಯಾರು ಗಲಭೆಗೆ ಕಾರಣಕರ್ತರಾಗಿದ್ರು ಅವರ ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಅಮಾಯಕರನ್ನ A1 A2 ಮಾಡಿದ್ದಾರೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಇದು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಂಡು, ಗೃಹ ಇಲಾಖೆ ಕೂಡ ಇದನ್ನು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸೂಕ್ತ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸುತ್ತಾ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು.